ಕುತ್ತಿಗೆಯಲ್ಲಿ. ಅದು ಈಗ ಬಿಳಿ ಇರುತ್ತೆ, ಸಡನ್ನಾಗಿ ಫುಲ್ ಮುಖ ಕಪ್ಪಾಗುತ್ತೆ, ಕುತ್ತಿಗೆ ಕಪ್ಪಾಗುತ್ತೆ. ಒಂದು 5 ಇಯರ್ಸ್ 10 ಇಯರ್ಸ್ ಇರುತ್ತೆ. ಟ್ರೀಟ್ಮೆಂಟ್ ತಗೊಂಡ ಮೇಲೆ ಹೋಗುತ್ತೆ, ಯಾವ ಇದು ಇಲ್ಲ, ಬರೀ ಕಲರ್ ಚೇಂಜ್ ಆಗೋದು ಮಾತ್ರ. ಅಲರ್ಜಿ, ಅದು ಸ್ಕಿನ್ನದ ಅಲರ್ಜಿ ಇದೆ ಬ್ರದರ್. ಮಂಡಿ ನೋವಿದೆ, ಆಮೇಲೆ ಇಲ್ಲ 2 ಮಂಡಿನೂ ಇದೆ, ಆಮೇಲೆ ಕಾಲು ಕೆಳಗೆ ಪಾದ ನೋವಿದೆ. ಶುಗರ್ ಲೋ ಇದೆ. ಪ್ರಾರ್ಥಿಸುತ್ತೇನೆ ಅಣ್ಣಮ್ಮ ಮತ್ತು ಸಹೋದರಿಗಾಗಿ ಮುಖದ ಚರ್ಮದ ಮೇಲೆ, ಕುತ್ತಿಗೆ ಚರ್ಮದ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಮಾಡ್ತೇನೆ. ಅದನ್ನು ಕಲರ್ ಚೇಂಜ್ ಮಾಡುವಂಥ, ಕಪ್ಪಗೆ ಮಾಡುವಂಥ ಸ್ಪಿರಿಟನ್ನು ಈ ಕ್ಷಣದಲ್ಲಿ ಡಿಸ್ಕನೆಕ್ಟ್ ಮಾಡ್ತೇನೆ. ಇವತ್ತಿನ ಅದು ಬರಕೂಡದು. ಪವಿತ್ರಾತ್ಮ ನಿಯಂತ್ರಣಕ್ಕೆ ಇವರು ಒಪ್ಪಿಸಿಕೊಡ್ತಾ ಇದ್ದೇನೆ. ಪೂರ್ಣದ ಸೌಖ್ಯ ಸಂಭವಿಸಲಿ. ಮುಖದ ಚರ್ಮದ ಮೇಲೆ, ಕತ್ತು ಚರ್ಮದ ಮೇಲೆ ಪೂರ್ಣ ಸೌಖ್ಯ ಸಂಭವಿಸಲಿ. ತಲೆ ಕೂದಲಿನ ಅಲರ್ಜಿ ಬಿಟ್ಟು ಹೋಗಲಿ. ತಲೆ ಕೂದಲಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತೇನೆ. ತಲೆ ಕೂದಲಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ತಲೆ ಕೂದಲಿನ ಮೇಲೆ ಸೌಖ್ಯ ರಿಲೀಸ್, ಅದರ ಎಲರ್ಜಿ ಬಿಟ್ಟು ಹೋಗಲಿ. ಅದರ ಎಲರ್ಜಿ ಬಿಟ್ಟು ಹೋಗಲಿ. ಸೌಖ್ಯವಾಗಲಿ. ಲೋ BP ಬಿಟ್ಟು ಹೋಗಲಿ. ಲೋ ಶುಗರ್ ಬಿಟ್ಟು ಹೋಗಲಿ. ಮಂಡಿ ನೋವು ಬಿಟ್ಟು ಹೋಗಲಿ. ಪಾದ ನೋವು ಬಿಟ್ಟು ಹೋಗಲಿ. ECG ನಾರ್ಮಲ್ ಹಾರ್ಟ್ ಮತ್ತು ಹಾರ್ಟ್ ವಾಲ್ ಮೇಲೆ ದೇವಿಗೆ ಸೌಖ್ಯ ರಿಲೀಸ್ ಮಾಡ್ತಾರೆ. ಫ್ರೀ ಆಗಲಿ. ಅಂಧಕಾರ ಶಕ್ತಿ ಬಿಟ್ಟು ಹೋಗಲಿ. ಔಟ್. ರೋಗಾತ್ಮ ಶಕ್ತಿ ಬಿಟ್ಟು ಹೋಗು. ರೋಗಾತ್ಮ ಶಕ್ತಿ ಇವರನ್ನು ಬಿಟ್ಟು ಹೋಗು. ಸಹೋದರಿ ಅನ್ನಮ್ಮರು ಬಿಟ್ಟು ಹೋಗು. ಮಂಡಿ ನೋವೆಲ್ಲ ಬಿಟ್ಟು ಹೋಗಲಿ. ಪಾದ ನೋವು ಬಿಟ್ಟು ಹೋಗಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಅನ್ನಮ್ಮ ಅವರಿಗೆ ಗುಣವಾಯಿತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಅನ್ನಮ್ಮರಿಗೆ ಗುಣವಾಯಿತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಅನ್ನಮ್ಮರಿಗೆ ಗುಣ. ಫ್ರೀ ಆಗಲಿ. ಈಗ ನೋಡಿ ಅಕ್ಕ, ಈಗ ನೋಡಿ ಮಂಡಿ ನೋವು ಚೆಕ್ ಮಾಡಿ. ಮಂಡಿ ನೋವಿಲ್ಲ. ಇಲ್ಲ ಅಲ್ಲ, ಹೋಯ್ತಲ್ಲ. ಮಂಡಿ ನೋವಿಲ್ಲ. ಸುಮಾರು ಕಡಿಮೆ. ಥ್ಯಾಂಕ್ ಯು.